ಗೃಹ ಪ್ರವೇಶದ ಅಡುಗೆ ಕೆಲಸಕ್ಕೆ ಹೋಗಿದ್ದ ಬಾಲಕ ಸಾವನ್ನಪ್ಪಿದ್ದಾನೆ. ದೊಡ್ಡಬಳ್ಳಾಪುರ ನಗರದ ಜಾಲಪ್ಪ ಕಾಲೇಜು ರಸ್ತೆಯಲ್ಲಿ ಈ ಒಂದು ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗಂಗರೆ ಕಾಲುವೆ ನಿವಾಸಿ ಹೇಮಂತ ಕೇವಲ 17 ವರ್ಷದ ಮೃತ ಬಾಲಕ. ಶಾಮಿಯಾನ ಬಿಚ್ಚಲು ಹೋಗಿ ವಿದ್ಯುತ್ ಶಾಕ್ ಹೊಡೆದಿರಬಹುದು ಅನ್ನುವಂತಹ ಶಂಕೆ ಇದೆ. ಇಲ್ಲಿ ಇನ್ನು ಕನ್ಫರ್ಮ್ ಆಗಿಲ್ಲ. ಶಂಕೆ ಇರುವಂತದ್ದು ಬಹುಶಃ ವಿದ್ಯುತ್ ಶಾಕ್ ಹೊಡೆದಿರಬಹುದು, ಕರೆಂಟ್ ಶಾಕ್ ಇಂದ ಸತ್ತಿರಬಹುದು ಅಂತ. ವಿದ್ಯುತ್ ಸ್ಪರ್ಶಿಸಿದ ಕೂಡಲೇ ಮೇಲಿಂದ ಕೆಳಗೆ ಬಿದ್ದಿದ್ದಾನೆ. ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾನೆ ಅಂತ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಬಾಲ ಕಾರ್ಮಿಕನನ್ನ ಕೆಲಸಕ್ಕೆ ಒಂದು ಕಡೆ ಕರ್ಕೊಂಡು ಹೋಗ್ತಾರೆ. ಅದಾದ ಬಳಿಕ ಅವನು ಹೆಣವಾಗಿ ಬರ್ತಾನೆ. ಬಾಲ ಕಾರ್ಮಿಕನನ್ನ ಕೆಲಸಕ್ಕೆ ಕರೆದುಕೊಂಡು ಕೆಲಸ ಮಾಡಿಸಿದ್ದಾರೆ. ಗುತ್ತಿಗೆದಾರನ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಗುತ್ತಿಗೆದಾರರ ಗಂಗಾರಾಜು ವಿರುದ್ಧ ಪೋಷಕರು ಆರೋಪ ಮಾಡ್ತಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಮರಣೋತ್ತರ ಪರೀಕ್ಷೆ ವರದಿ ಬಂದ ನಂತರ ಸತ್ಯ ಗೊತ್ತಾಗುತ್ತೆ. ಅಂದ್ರೆ ಕರೆಂಟ್ ಶಾಕ್ ಇಂದನೇ ಸತ್ತಿದ್ದಾನ ಅಥವಾ ಬೇರೆ ಏನಾದ್ರೂ ರೀಸನ್ ಇದೆಯಾ ಅಂತ ಹೇಳಿ. ಹಾಗಾಗಿ ಈಗಲೂ ಕೂಡ ಕನ್ಫರ್ಮೇಶನ್ ಇಲ್ಲ. ಬಹುಶಃ ಕರೆಂಟ್ ಶಾಕ್ ಹೊಡೆದು ಮೇಲಿಂದ ಕೆಳಗೆ ಬಿದ್ದಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸಾವನ್ನಪ್ಪಿರಬಹುದು ಅನ್ನುವಂತಹ ಶಂಕೆ ಇದೆ. ಮರಣೋತ್ತರ ಪರೀಕ್ಷೆ ಬಳಿಕ ವರದಿ ಬರುತ್ತೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಗರದಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಒಂದು 17 ವರ್ಷದ ಬಾಲ ಕಾರ್ಮಿಕ ಅವನ್ನ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದಾರೆ. ನೋಡಿ, ಈ ಒಂದು ಫೋಟೋದಲ್ಲಿ ನೋಡ್ತಾ ಇರಬಹುದು ನೀವು. ಮೃತ ಯುವಕ ಗೃಹ ಪ್ರವೇಶದ ಅಡುಗೆ ಕೆಲಸಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. 17 ವರ್ಷದ ಚಿಕ್ಕ ಹುಡುಗ ಅಲ್ಲಿ ಶಾಮಿಯಾನ ಬಿಚ್ಚಲಿಕ್ಕೆ ಅಂತ ಹೋಗ್ತಾನೆ. ಈ ಒಂದು ಸಂದರ್ಭದಲ್ಲಿ ಶಾಮಿಯಾನ ಬಿಚ್ಚುವಂತಹ ಸಂದರ್ಭದಲ್ಲಿ ಬಹುಶಃ ಕರೆಂಟ್ ಶಾಕ್ ಹೊಡೆದಿದೆ. ಕರೆಂಟ್ ಶಾಕ್ ಹೊಡೆದು ಮೇಲಿಂದ ಕೆಳಗೆ ಬಿದ್ದಿದ್ದಾನೆ. ಬಿದ್ದ ನಂತರ ಅಲ್ಲೇ ಸಾವನ್ನಪ್ಪಿರುವಂತಹ ಶಂಕೆ ಇದೆ. ಹಾಗಾಗಿ ಪೋಷಕರು ಕೂಡ ಆರೋಪವನ್ನ ಮಾಡ್ತಿದ್ದಾರೆ. ವಿದ್ಯುತ್ ಶಾಕ್ ಹೊಡೆದು ಸಾವನ್ನಪ್ಪಿದ್ದಾನೆ ನಮ್ಮ ಮಗ ಅಂತ ಹೇಳಿ. ಒಂದು ಕಡೆ ಬಾಲಕಾರ್ಮಿಕನನ್ನ ಕೆಲಸಕ್ಕೆ ಕರೆದುಕೊಂಡು ಹೋಗುವಂತಹ ಅವಶ್ಯಕತೆ ಇಲ್ಲ. ಅದರ ಜೊತೆಗೆ ಅವನ್ನ ಕರ್ಕೊಂಡು ಹೋಗ್ತಾರೆ. ಗುತ್ತಿಗೆದಾರರ ಗಂಗರಾಜು ವಿರುದ್ಧ ಪೋಷಕರು ಆರೋಪ ಈ ರೀತಿ ಮಾಡಿದ್ದಾರೆ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಿದ್ದಾರೆ ಪೋಷಕರು. ನಮ್ಮ ಹುಡುಗನ್ನ ಕರ್ಕೊಂಡು ಹೋಗಿದ್ದಾರೆ ಕೆಲಸ ಮಾಡಲಿಕ್ಕೆ, ಕೇವಲ 17 ವರ್ಷದ ಬಾಲಕ. ಹಾಗಾಗಿ ಈ ಒಂದು ಶಾಮಿಯಾನ ಬಿಚ್ಚುವಂತಹ ಸಂದರ್ಭದಲ್ಲಿ ಮೇಲೆ ಹೋಗ್ತಾನೆ. ಶಾಮಿಯಾನ ಬಿಚ್ಚುವಂತಹ ಸಂದರ್ಭದಲ್ಲಿ ಮೇಲಿಂದ ಕೆಳಗೆ ಬೀಳ್ತಾನೆ. ಆದ್ರೆ ಅದಕ್ಕೂ ಮುಂಚೆ ಕರೆಂಟ್ ಶಾಕ್ ಹೊಡೆದಿರುತ್ತೆ. ಕರೆಂಟ್ ಶಾಕ್ ಇಂದ ನಿಯಂತ್ರಣ ತಪ್ಪಿ ಅವನು ಬೀಳ್ತಾನೆ. ಬಿದ್ದಿರುವಂತಹ ಸಂದರ್ಭದಲ್ಲಿ ಅಲ್ಲೇ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ಪೋಷಕರು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಪೋಷಕರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಮಗ ಫೋನ್ ಮಾಡಿದ್ದೆ, ಮಮ್ಮಿ ಕೆಲ್ಸಕ್ಕೆ ಹೋಗ್ತೀನಿ ಅಂದ. ಇಲ್ಲಪ್ಪ ಕಳ್ಸಲ್ಲ ಅಂದೆ ನಾನು. ಅದಕ್ಕಿಂತ ಮುಂಚೆ ಭಟ್ರು ಫೋನ್ ಮಾಡಿದ್ದೆ, ಸರ್ ಫೋನ್ ಮಾಡೋದೇನು, ನಾನು ಕಳ್ಸಲ್ಲ, ನನ್ನ ಮಗುಗೆ ಎಜುಕೇಷನ್ ಮುಖ್ಯ, ನನ್ನ ಕೆಲ್ಸಕ್ಕೆ ಕಳ್ಸಲ್ಲ, ಕರಿಬೇಡ್ರಿ, ಅವ್ನು ಫೋನ್ ಮಾಡೂ ಬೇಡ್ರಿ ಅಂದೆ. ಅವನ ಹತ್ರ ಫೋನು ಇಲ್ಲ, ಏನೂ ಇಲ್ಲ. ಆದರೆ ಉದ್ದೇಶಪೂರ್ವಕದಿಂದ ತಗೊಂಬಂದು ಅವ್ನು ಡೆತ್ ಮಾಡೋರು ಏನು ಮಾಡೋರು ಗೊತ್ತಿಲ್ಲ. ಈಗ ಕಾಲು ಹಿಡ್ಕೊಂಡು ಕೇಳಿದೆ, ನನ್ನ ಮಗುಗೆ ಏನಾಗೈತೆ ಹೇಳ್ರು ಅಂತ. ನನಗೆ ಅವ್ರು ಏನು ಹೇಳಲಿಲ್ಲ. ಅವ್ರು ನಂಗೆ ನ್ಯಾಯನೇ ಕೊಡಲಿಲ್ಲ. ಸ್ಟೇಷನ್ಗೆ ಬಂದು ನನ್ನ ಗಣ್ಣು ಓದು ಇಲ್ಲ, ಬರಹ ಇಲ್ಲ. ಅವ್ರ ಕೈಲಿ ರಾಂಗಾಗಿ ಸೈನ್ ಮಾಡಿಸ್ಕೊಂಡವ್ರು ಸರ್. ಸಿಕ್ಕಾಗಿ ಬರ್ಬಿಟ್ಟು ರಾಂಗಾಗಿ ಸೈನ್ ಮಾಡಿಸ್ಕೊಂಡವ್ರು. ನನ್ನ ಮಗುಗೆ ನಂಗೆ ನ್ಯಾಯ ಮಾತ್ರ ಬೇಕು. ನನಗೆ ಇಷ್ಟ ಸರ್. ನಮ್ಗೆ ಜಾಸ್ತಿ ನೋವು ಐತೆ. ಇವತ್ತು ಅವ್ರು ನನಗೆ ಏನು ಅಂತ ಹೇಳಿಲ್ಲ. ಇವತ್ತು ನನ್ನ ಮನೆ ಬಾಗಿಲಿಗೆ ಬಂದ್ಬಿಟ್ಟು ಹಿಂಗಾಗೈತಕ್ಕಂತ ಒಂದು ತೂ ನನಗೆ ಕೊಟ್ಟಿಲ್ಲ. ಇವತ್ತು ಅವರು ನನ್ನ ನ್ಯಾಯ ಮಾತ್ರ ಹೇಳ್ರಿ. ತಪ್ಪು ಒಪ್ಕೊಡ್ರಿ ಅಂತ ಒಪ್ಕೊಂಡು ಇಲ್ಲ ಸರ್. ನನ್ನ ನ್ಯಾಯ ಮಾತ್ರ ಬೇಕು. ನನ್ನ ಮಗು ನಂಗೆ ತಂದ್ಕೊಳ್ಳಿ ಸರ್. ಏನು ಹೇಳ್ತಾರೆ ಕೇಳಿದ್ರೆ? ಏನು ಹೇಳ್ತಾ ಇಲ್ಲ ಸರ್. ಏನು ಹೇಳ್ತಾನೆ ಇಲ್ಲ ಅವರು. ಅನ್ನಕ್ಕೆ ಬಂದಿದ್ರು. ನನ್ನ ಮಗುಗೆ ಒಂದು ಮಗುಗೆ ಅನ್ನ ಹಾಕೋದಕ್ಕೆ ನನಗೆ ಹೋಗ್ತಾ ಇಲ್ಲ. ಅನ್ನಕ್ಕೆ ಬಂದಿದ್ರು ಅಂತ ಬರ್ತಿದ್ದಾರೆ ಸರ್. ಸ್ವಲ್ಪ ಇನ್ಸ್ಪೆಕ್ಟರ್ ಹತ್ರ ಪೊಲೀಸ್ ಸ್ಟೇಷನಲ್ಲಿ ನಮ್ಗೆ ನ್ಯಾಯನೇ ಇಲ್ಲ ಸರ್. ಅಲ್ಲಿ ನಮ್ಗೆ ನ್ಯಾಯ ಬೇಕು. ಎಲ್ಲಿಗಾದ್ರೂ ಸರಿ ನನ್ನ ಮಗುಗೆ ನ್ಯಾಯ ಬೇಕು. ನಮ್ಗೆ ನ್ಯಾಯ ದೊರಕಿಸ್ಕೊಟ್ರೆ ಅಷ್ಟೇ. ನಿಮ್ಗೆ ಏನಂತ ಫೋನ್ ಮಾಡಿ ಹೇಳಿದ್ರು? ನನ್ ಕೆಲ್ಸಕ್ಕೆ ಕಳ್ಸ್ರಿ ಅಂದ್ರು. ನಾನು ಎಜುಕೇಶನ್ ಮುಖ್ಯ, ನನ್ ಕಳ್ಸಲ್ಲ. ಏನು ಓದ್ತಿದ್ದಾಗ? ಸೆಕೆಂಡ್ ಪಿ ಸಿ ಓದ್ತಿದ್ದ ಸರ್. ಫಸ್ಟ್ ಪಿ ಸಿ ಆಗಿ ಸೆಕೆಂಡ್ ಪಿ ಸಿ ಓದ್ತಿದ್ದ. ನನ್ಗೆ ಎಜುಕೇಶನ್ ಮುಖ್ಯ, ನಾನು ಕಳ್ಸಲ್ಲ, ಕೆಲ್ಸಕ್ಕೆ ಕರಿಬೇಡ್ರಿ ಅಂತ ಹೇಳಿದೆ. ಆದ್ರೂ ಬೇರೆ 3ನೇ ವ್ಯಕ್ತಿ ಕರ್ಕೊಂಡೋಗ ಒಂದು ಪೊಲೀಸ್ ಇದು ಕೆಲ್ಸಕ್ಕೆ. ಏನವ್ರ ಹೆಸರು? 3ನೇ ವ್ಯಕ್ತಿ ಹೆಸರು ಪ್ರವೀಣ್ ಅಂತ ಹೇಳ್ಬಿಟ್ರು. ಅವ್ರ ತಮ್ಮ ಹೆಸರು, ಅವನ ಹೆಸರೇನು ಅಲ್ಲ. ಅವ್ನು ನಾನು ಕೇಳ್ದೆ ಲಕ್ಷ್ಮೀಕಾಂತ್. ಅವನ ಹೆಸರು ನನ್ಗೆ ಗೊತ್ತಿಲ್ಲ ಸರ್. ಲಕ್ಷ್ಮೀಕಾಂತ್ ಅಂತೆ. ಅವ್ನು ಕೇಳ್ದೆ, ನಾನು ಕಳ್ಸಲ್ಲ ಅಂತ ಹೇಳಿದ್ದೆ. ಕಳ್ಸಲ್ಲ ಅಂದ್ಮೇಲೆ ಏನು ಕರ್ಕೊಂಡೋದ್ರೆ ಗೊತ್ತಿಲ್ಲ. ಅವ್ನು ಡೆತ್ ಮಾಡೋರೆ ಅಂತಾನೆ ನಮ್ಗೆ ನಂಬಿಕೆ ಸರ್. ಅವ್ರಿಗೆ ನನ್ನ ಅನುಮಾನನೂ ಜಾಸ್ತಿ ಐತೆ. ಅಪ್ಪ, ಈ ಅಕ್ಕಪಕ್ಕದ ಹುಡುಗರು ಬಂದಿದ್ದವ್ರು ಏನು ಹೇಳಿದ್ರು? ಕೆಲ್ಸಕ್ಕೆ ಬಂದಿದ್ರು ಹುಡುಗರು ಯಾರನ್ನೂ ಹೇಳ್ತಾ ಇಲ್ಲ ಸರ್. ಯಾರನ್ನೂ ಹೇಳ್ತಾ ಇಲ್ಲ. ಎಲ್ಲ ಅವ್ರಿಗೆ ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ. ದುಡ್ಡು ಕಾಸೆ ಕೊಟ್ಬಿಟ್ಟು ಎಲ್ಲ ಬಿಟ್ಟು ಅವ್ರಿಗೆ ಇದು ಮಾಡ್ತಾವ್ರು. ನಮ್ಗೆ ರಕ್ಷಣೆ ಇಲ್ಲ ಇಲ್ಲಿ. ನಮ್ಗೆ
ನನ್ನ ಮಗ ನನ್ ಬೆಟ್ಟದಂಗೆ ಆಸೆ ಇಟ್ಕೊಂಡಿದ್ದು ನನ್ನ ಮಗನ ಮೇಲೆ. ನನ್ನ ಮಗ ನನ್ಗೆ ಬೇಕು, ನನ್ಗೆ ತಂದ್ಕೊಡ್ಲಿ. ಎಷ್ಟು ವರ್ಷ ಅಕ್ಕ ಮಗಂಗೆ? 17 ವರ್ಷ ಸರ್, 17 ವರ್ಷ. ನಿಮ್ಮ ಹೆಸರು? ಉಮಾ. ಏನಂತಂದ್ರೆ ಯಾವಾಗ ಅಂತಂದ್ರೆ ಹಾಸ್ಪಿಟ್ಲಿಂದ ಬಾಡಿ ಮಾರ್ಚರಿಯಿಂದ ತೆಗೆದಾಗ ನಾವು ಬಾಡಿ ಚೆಕ್ ಮಾಡಾಕ ನಮ್ಮ ಹುಡುಗನ ಶಶಿ ಅನ್ನೋರ್ನ ವ್ಯಾನಲ್ಲಿ ಹತ್ತಿಸ್ತೀನಿ. ಅವಾಗ ಗೊತ್ತಾಗುತ್ತೆ ನಮ್ಮ ಹುಡುಗನಿಗೊಂದು ಏನು ಏಟ್ ಬಿದ್ದಿರ್ತದೆ ಅಂತ. ಅವ್ರ ತಾಯಿ ತಂದೆನ ಮತ್ತೆ ಫೋಟೋಸ್ ಎಲ್ಲ ನಾನು ಎನ್ಕ್ವೈರಿ ಮಾಡ್ತೀನಿ. ಇವ್ರು ಟ್ರಿಪ್ ಹೋಗಿರ್ತಾರೆ 2 ಡೇಸ್ ಬ್ಯಾಕು, ಎನ್ಕ್ವೈರಿ ಮಾಡ್ತೀನಿ. ಆ ಫೋಟೋದಲ್ಲಿ ಯಾವುದೇ ಮಾರ್ಕ್ ಇರಲ್ಲ ನಮ್ಮ ಹುಡುಗಿಗೆ. ಆಮೇಲೆ ಇಲ್ಲಿ 1-2 ಮಾರ್ಕ್ ಆಗಿರ್ತದೆ. ಆಮೇಲೆ ಒಂದು ಕೈ ಹಿಂಗಾಗಿರ್ತದೆ, ಒಂದು ಕಾಲು ಹಿಂಗಿರ್ತದೆ. ಬಿಡಿಲ್ಲ ಸರ್, ನಮ್ಮ ಒಪ್ಕೊಳಕ್ಕೆ ಬಿಡ್ಲಿಲ್ಲ. ಆಮೇಲೆ ಇವ್ರನ್ನ ತೋರ್ಸೋಕೆ ಬಿಟ್ಟಿಲ್ಲ. ಫೈನಲ್ ಆಗಿ ಯಾವಾಗ ಅಂತಂದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಗೊಂಡು ಹೋಗ್ಬೇಕು. ಆ ಥರದ ನಮ್ಮ ಹುಡುಗನ ವ್ಯಾನಲ್ಲಿ ಹಚ್ಚಿ ನೀನು ಏನೇನಾಗೈತೆ ಬಟ್ಟೆ ಬಿಚ್ಚಿ ನೋಡು, ನಾನು ಚೆಕ್ ಮಾಡೋ ಫಸ್ಟ್ ನಮ್ಗೆ ಏನು ಬೇಕಾಗಿರ್ಬೇಕು ಅಂತ ಚೆಕ್ ಮಾಡಿದಾಗ ಅವಾಗ ನಮ್ಗೆ ಒಂದು ಡೇಟ್ ಬಿದ್ದಿರ್ತದೆ ಪೆಟ್ಟು. ಅದ್ರ ಮುಖಾಂತರ ನಾವು ಎನ್ಕ್ವೈರಿ ಮಾಡ್ತೀವಿ ಸರ್. ಎನ್ಕ್ವೈರಿ ಮಾಡಿದಾಗ ಇದು ಈಗ ಅಲ್ಲಿ ಸೆಟ್ಲ್ಮೆಂಟು, ಇಲ್ಲಿ ಸೆಟ್ಲ್ಮೆಂಟು, ಇನ್ನೊಬ್ರು ಬರ್ತಾ ಇದ್ದಾರೆ, ಇನ್ನೊಬ್ರು ರಾಜಕೀಯ ವ್ಯಕ್ತಿ ಬರ್ತಾ ಇದ್ದಾರೆ, ಇನ್ನೊಬ್ರು ಲೀಡರ್ ಬರ್ತಾ ಇದ್ದಾರೆ, ಹಂಗೆ ಹಿಂಗೆ ಅಂತ ಇದುವರೆಗೂ ಬಂದಿದೆ ಸರ್. ಇದು ನಮ್ಗೆ ಯಾವುದೇ FIR ಹಾಕ್ಕೊಟ್ಟಿಲ್ಲ, ಇದ್ರ ಬಗ್ಗೆ ಏನು ಇದೇ ಇಲ್ವಾ ಈ ಥರ. ಈಗ ಅವ್ರ ಜೊತೆ 14 ಜನ ಸಹಪಾಠಿಗೆ ಕೆಲಸ ಮಾಡೋಕೆ ಬಂದಿದ್ರಲ್ಲ, ಅವರೆಲ್ಲ ಬಿದ್ದೋಯ್ತು ಅಂತಾರೆ. ಒಬ್ಬರು ನಾನು ಬಂದು ಹಿಡ್ಕೊಂಡೆ ಅಂತಾರೆ. ಈಗ ನಮ್ಮ ಅಡುಗೆ ಕಾಂಟ್ರಾಕ್ಟ್ ಅಂತ ಹೇಳ್ತಾರೆ ಗಂಗರಾಜ್, ನನ್ನ ತಮ್ಮನೇ ಹಿಡ್ಕೊಂಡಿದ್ದ ಅವ್ನ ಕೆಳಕ್ಕೆ ಬೀಳಿಲ್ಲ ಸರ್. ಒಬ್ಬರು ಹಣ ಹಿಂಗೆ ತುಂಬ ಬಿಟ್ಟಿದ್ದು ಸತ್ತು ಬಿದ್ದೊಂದು ಬಿಸ್ ಬಂತು, ನೊರೆ ಬಂತು ಅಂತ ಹೇಳ್ತಾರೆ. ಒಬ್ಬರು ಮ್ಯಾಲಿಂದ ಸ್ಕಿಟ್ಟಾಗಿ ಬಿದ್ದಿದ್ದೀರಾ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಮ್ಗೆ ಇವತ್ತು ಬಂದು ನ್ಯಾಯವಾಗಿ ಏನಾಗಿದೆ ಅಂತೇಳಿ ಕೂಲಂಕುಷವಾಗಿ ಅಲ್ಲಿ ವಾಸ್ತವ ಒಬ್ಬರು ಹೇಳ್ತಾ ಇಲ್ಲ. ನಮ್ಮಲ್ಲಿ ಇದರಲ್ಲಿ ಅನುಮಾನ ಇದೆ. ಇಲ್ಲ ಅವರೇ ಕರ್ಕೊಂಬಂದು ಈ ವೈಯಕ್ತಿಕ ದ್ವೇಷಗಳು ಬೇರೆ ಹಿಂದೆ ಯಾವುದಾದ್ರು ಇದ್ದಾಗ ರಾಜಕೀಯ ಏನಾದ್ರು ಮಾಡಿದಾರೆ ಅನ್ನೋದು ಅನುಮಾನ ನಮಗೆ ದೇಶದಿಂದನೇ ನಮ್ಮ ಮಗುಗೆ ಈ ಥರ ಮಾಡೋದು, ದ್ವೇಷ ಇಟ್ಕೊಂಡೇ ಮಾಡೋದು ಇದು. ಅದು ಏನು ದ್ವೇಷ ಅಂತ ನಮಗೂ ಸರಿಯಾಗಿ ಗೊತ್ತಾಗ್ತಿಲ್ಲ. ದ್ವೇಷನೇ ಇದು. ಇವರು ಈಗ ಅವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಅವ್ರ ಹಿಂದೆ ಮೊದಲು ಹೋಗ್ತಾ ಇದ್ರು, ಇನ್ಮೇಲೆ ಕೆಲ್ಸ ಕಳ್ಸಲ್ಲ ಅಂತ ಹೇಳಿ ಕಳ್ಸಲ್ಲ ಅಂತ ವೈಯಕ್ತಿಕವಾಗಿ ಏನೋ ಒಂದು ದ್ವೇಷ ಇದ್ದು ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ. ಇಲ್ಲೆಲ್ಲ ಹೊಟ್ಟೆಯಲ್ಲಿ ಮಾರ್ಕ್ ಆಗಿದೆ. ಮುಖ್ಯ, ಕರಿಬೇಡ್ರಿ ಅಂತ ಕಂಡೀಷನ್ ಮೇನ್ 17 ವರ್ಷ ದ್ವೇಷದಿಂದನೇ ಈ ಥರ ಮಾಡೋದು.